ಎಲ್ಲರಿಗೂ ಅನ್ವೇಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಪ್ರೀತಿಸುವ ಎಂದು ಕಥೆಯ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಪ್ರಿನ್ಸಿಪಲ್ ಜಗನ್ನಾಥ್ ಅವರ ಮಾತಿಗೆ ಬೆಲೆ ಕೊಟ್ಟ ವಿನುತಾ ಮತ್ತು ಮೈಥಿಲಿ ಮೊದಲ ದಿನವಾಗಿದ್ದ ಕಾರಣ ಅಗ್ನಿಯನ್ನು ಸತ್ಕರಿಸುವ ಸಲುವಾಗಿ ಅವನ ಒಪ್ಪಿಗೆ ಪಡೆದು ಅಗ್ನಿಯ ಚೇಂಬರಿಗೆ ಬಂದಿದ್ದರು. ಅಗ್ನಿ ಹತ್ರ ಮಾತಾಡುವಾಗ ವಿನುತಾ ಮೈಥಿಲಿ ಇಬ್ಬರು ತುಸು ಭಯದಲ್ಲೇ ತಿಂಡಿಗೆ ಕ್ಯಾಂಟೀನಿಗೆ ಬರ್ತೀರಾ ಅಥವಾ ಇಲ್ಲಿಗೆ ಬರ್ತೀರಾ ಅಂತ ಕೇಳಿದರು. ಅದಕ್ಕೆ ಪ್ರತಿಯಾಗಿ ಈ ಅಗ್ನಿಗೆ ಎಲ್ಲಿಗೂ ಬಂದು ಅಭ್ಯಾಸ ಇಲ್ಲ, ಅವನಿದ್ದಲ್ಲೇ ಎಲ್ಲ ಬರಬೇಕು ಕೂಡ, ಅರ್ಥ ಆಯ್ತಾ ಅಂತ ಕೇಳಿದ್ದ. ಅಗ್ನಿಯ ಆ ಮಾತಿಗೆ ಪ್ರತಿಯಾಗಿ ಅಹಂಕಾರಿ ಎಂದು ಈ ಬಾರಿ ಸರಿಯಾಗಿ ಮನಸ್ಸಲ್ಲೇ ಹೇಳಿಕೊಂಡಿದ್ದಳು ಮೈಥಿಲಿ. ಹಾಗೆಯೇ ಅವನ ಮಾತಿಗೆ ತೋರಿಕೆ ನಗು ತೋರಿಸಿ ಓಕೆ ಸರ್, ಇಲ್ಲೇ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಳು. ಓಯ್ ಬುಲ್ಬುಲ್, ತರ್ತೀವಿ ಅಲ್ಲ ತರ್ತೀನಿ ಅಂತ ಹೇಳಿ ಮಿಸ್ ಮೈಥಿಲಿ, ನೀವಿನ್ನು ಹೊರಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ವಿನುತಾಳನ್ನು ಅಲ್ಲೇ ತಡೆದು ನಿಲ್ಲಿರಿಸಿಕೊಂಡ ಅಭಿರಾಮ್. ವಿನುತಾಳಿಗೆ ಮೊದಲೇ ಅಭಿ ಮೇಲೆ ಕೋಪ ಇತ್ತಲ್ಲ, ಹಾಗಾಗಿ ಈಗ ಅವನ ಮಾತನ್ನು ಕೇಳಿ ಅಲ್ಲಿ ಅಗ್ನಿಯ ಇರುವಿಕೆಯನ್ನು ಮರೆತು ರೀ ಮಿಸ್ಟರ್, ನನ್ನ ಜೊತೆ ನಿಮಗೇನ್ರಿ ಕೆಲಸ ಇದೆ ಎಂದು ಒಂದೇ ಬಾರಿಗೆ ಸಿಡಿದು ಬಿಟ್ಟಿದ್ಲು. ವಿನು ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ, ಅವ್ರು ದೊಡ್ಡವರು, ಹಾಗೆಲ್ಲ ಮಾಡಬಾರ್ದು ಕಣೆ ಅಂತ ಪುಟ್ಟ ಮಗುವಿಗೆ ಹೇಳಿದೆ ಹಾಗೆ ಹೇಳಿ ರಮಿಸಿದ್ಲು ಮೈಥಿಲಿ. ಈ ಅಗ್ನಿ ಮೈಥಿಲಿಯ ಮಾತನ್ನು ಕೇಳ್ತಾನೆ ಕುಂತಿದ್ದ. ಅವಳು ಅಲ್ಲಿ ಇದ್ದಷ್ಟು ಹೊತ್ತು ಸೂಕ್ಷ್ಮವಾಗಿ ಓರೆ ನೋಟದಲ್ಲಿ ಅವಳನ್ನೇ ಗಮನಿಸ್ತಾ ಇದ್ದ. ಅದು ಯಾಕೋ ಏನೋ. ಮಿಸ್ ಮೈಥಿಲಿ, ನೀವು ಹೋಗಿ ನಮ್ಮ ಅಗ್ರಜನಿಗೆ ತಿಂಡಿ ತೊಗೊಂಡು ಬನ್ನಿ, ನಿಮ್ಮ ಫ್ರೆಂಡ್ ಇಲ್ಲೇ ಇರ್ತಾರೆ, ನಾವಿಬ್ಬರು ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟ ಅಭಿಯ ಮಾತಿಗೆ ವಿನುತಾ ಸಣ್ಣ ಮುಖ ಮಾಡಿಕೊಂಡು ಸರ್ ಎನ್ನುತ್ತಾ ರಾಗ ಎಳೆದು ಅಗ್ನಿಯ ಕಡೆಗೆ ನೋಡಿದ್ಲು. ಅವಳ ಮುಖದ ರಿಯಾಕ್ಷನ್ ಹೇಗಿತ್ತು ಅಂದರೆ ಈ ಚಿಂಪಾಂಜಿಯಿಂದ ನನ್ನನ್ನು ಕಾಪಾಡಿ ಅನ್ನೋ ರೀತಿ ಕೇಳಿಕೊಳ್ಳುವಂತೆ ಇತ್ತು. ಅದಕ್ಕೆ ಪ್ರತಿಯಾಗಿ ಅಭಿ, ನಾನು ಆಗಲೇ ಹೇಳಿದೆ ಅಲ್ವಾ ನಿನಗೆ, ನೀನು ಯಾಕೆ ಇನ್ನೂ ಇಲ್ಲೇ ಇದೆಯಾ, ನೀನು ಸುಮ್ಮನೆ ಆಫೀಸ್ ಕಡೆ ಹೋಗು. ಇವತ್ತು ಹೇಗಿದ್ರು ಅವರಂತೂ ಅಂದರೆ ಕೌಸಲ್ಯ ದೇವಿಯವರಿಗೆ ಪರೋಕ್ಷವಾಗಿ ಹೇಳಿದ್ದ, ಆಫೀಸಿಗೆ ಹೋಗಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನೀನು ಸುಮ್ಮನೆ ಆಫೀಸ್ ಕಡೆ ಹೋಗು, ಇಲ್ಲಿದ್ದು ನನಗೂ ಡಿಸ್ಟರ್ಬ್ ಮಾಡಬೇಡ ಎಂದು ಅಗ್ನಿ ಗಂಭೀರವಾಗಿ ತಮ್ಮನ ಬಳಿ ಹೇಳಿದ್ದ. ಅಗ್ರಜ, ಏನು ಹೇಳ್ತಾ ಇದ್ದೀರಾ ನೀವು? ಎಷ್ಟೋ ದಿನಗಳ ನಂತರ ನೀವು ನನಗೆ ಸಿಕ್ಕಿದ್ದೀರಾ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇವತ್ತು ನನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದೆ. ನೀವು ನೋಡಿದರೆ ನನ್ನನ್ನು ಕಳಿಸೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ನಾನಂತೂ ಹೋಗಲ್ಲ ಇವತ್ತು. ನೀವು ಇಂಡಿಯಾಗೆ ವಾಪಸ್ ಬಂದಿರೋ ಖುಷಿಗೆ ಪಾರ್ಟಿ ಮಾಡೋಣ, ಬನ್ನಿ ಅಗ್ರಜ ಅಂತ ಅಗ್ನಿ ಪಕ್ಕಕ್ಕೆ ಹೋಗಿ ಅವನ ಕೆನ್ನೆ ಹಿಂಡಿ ಕೈ ಹಿಡಿದು ಸಣ್ಣ ಮುಖ ಮಾಡಿಕೊಂಡು ಮಗುವಿನ ಹಾಗೆ ಕೇಳಿದ್ದ ಅಭಿರಾಮ್ ಭಾರದ್ವಾಜ್ ಅನ್ನೋ ಖಡಕ್ ವ್ಯಕ್ತಿ. ಅಭಿರಾಮ್ ಭಾರದ್ವಾಜ್ನ ಆ ನಡೆ ನುಡಿಗೆ ಅಲ್ಲೇ ಇದ್ದ ವಿನುತಾ ಮೈಥಿಲಿ ಇಬ್ಬರು ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡ್ತಾ ನಿಂತುಬಿಟ್ರು. ವಿನುತಾ ಅಂತೂ ಇವರೇನಾ ಆಗಷ್ಟೇ ನನಗೆ ಅಷ್ಟೆಲ್ಲ ಹೇಳಿದ್ದು, ಅಷ್ಟು ಗಂಭೀರವಾಗಿ ಇದ್ದಿದ್ದು ಅಂದ್ಕೊಂಡು ಬಿಟ್ಲು. ಇಬ್ಬರು ಹುಡುಗಿಯರ ಮುಂದೆ ತನ್ನ ತಮ್ಮನ ಈ ವರ್ತನೆ ಅಗ್ನಿಗೆ ತುಸು ಮುಜುಗರ ಧರಿಸಿತ್ತು. ಅಭಿ, ಚಿಕ್ಕ ಮಕ್ಕಳ ಹಾಗೆ ಆಡಬೇಡ, ನಮಗೆ ಅನ್ನ ಕೊಡ್ತಾ ಇರೋ ಈ ಶಿಕ್ಷಣ ಸಂಸ್ಥೆ ಆಗಲಿ ನಮ್ಮ ಆಫೀಸ್ ಆಗಲಿ ಯಾವುದನ್ನು ನಾವು ಯಾವತ್ತೂ ಕಡೆಗಣಿಸಬಾರದು. ಸುಮ್ಮನೆ ಹೋಗಿ ನಿನ್ನ ಕೆಲಸ ನೋಡ್ಕೊ ಎಂದು ಅಭಿರಾಮ್ ಬಳಿ ತುಸು ಗಂಭೀರವಾಗಿಯೇ ಹೇಳಿದ ಅಗ್ನಿ ಮೈಥಿಲಿಯ ಕಡೆಗೆ ನೋಡ್ತಾ, ಮಿಸ್ ಮೈಥಿಲಿ, ನೀವು ಕ್ಯಾಂಟೀನಿಗೆ ಹೋಗಿ ನನಗೆ ಒಂದು ಗ್ಲಾಸ್ ಜ್ಯೂಸ್ ತಂದುಕೊಡಿ, ತಿಂಡಿ ಬೇರೆ ಏನೂ ಬೇಡ, ಹಾಗೆ ನೀವು ನಿಮ್ಮ ಕ್ಲಾಸಿಗೆ ಹೋಗಿ ಕ್ಲಾಸ್ ಮಿಸ್ ಮಾಡಬೇಡಿ ಎಂದು ಸಮಾಧಾನವಾಗಿ ಹೇಳಿದ್ದ. ಅಗ್ನಿಯ ಮಾತಿಗೆ ಮೈಥಿಲಿ, ಇದೊಂದು ವಿಚಿತ್ರ ಪ್ರಾಣಿ, ಯಾವಾಗ ಹೇಗಿರುತ್ತೆ ಅಂತಲೇ ಗೊತ್ತಾಗಲ್ಲ, ಮತ್ತೆ ಮನಸ್ಸಲ್ಲೇ ಹೇಳಿಕೊಂಡೆ ಅಂತ ಮಾತು ಮನಸ್ಸಿಂದ ಆಚೆ ಬಂದಿತ್ತು. ಇದು ಸೂಕ್ಷ್ಮಗ್ರಾಹಿಯಾದ ಅಗ್ನಿಗೆ ಕೂಡ ಕೇಳಿಸಿತು. ಅವಳ ಮಾತಿಗೆ ನಗು ಬಂದರೂ ಸುಮ್ಮನಿದ್ದವನಿಗೆ ಮೈಥಿಲಿಗೆ ಮನಸ್ಸಲ್ಲೇ ಹೇಳಿಕೊಂಡೆ ಅಂದಿದ್ದನ್ನು ತುಸು ಜೋರಾಗಿ ಹೇಳೋ ಅಭ್ಯಾಸ ಇದೆ ಅನ್ನೋದು ಅರ್ಥವಾಗಿತ್ತು. ಅಗ್ನಿಯ ಮಾತಿಗೆ ಸರಿ ಎಂಬಂತೆ ತಲೆಯಾಡಿಸಿ ಅವನಿಗೆ ಜ್ಯೂಸ್ ತರೋದಕ್ಕೆ ಅಂತ ಮೈಥಿಲಿ ಹೊರಟಾಗ ವಿನುತಾ ಕೂಡ ಅವಳ ಜೊತೆಗೆ ಹೊರಟಿದ್ಲು. ಆಗ ಅವಳನ್ನು ತಡೆದ ಅಭಿರಾಮ್, ಹಲೋ ಮಿಸ್ ಬಜಾರಿ, ಎಲ್ಲಿ ನನ್ನ ಕಾಫಿ ಅಂತ ಕೇಳಿದ್ದ. ಅದಕ್ಕೆ ಪ್ರತಿಯಾಗಿ ವಿನುತಾ ಒಂದು ಕ್ಷಣ ನಿಂತಲ್ಲೇ ನಿಂತು ಅವನನ್ನು ಒಮ್ಮೆ ನೋಡಿದ್ಲು. ಹಾಗೆ ತನ್ನ ಮನಸ್ಸಲ್ಲೇ ಓಹ್, ಈ ಚಿಂಪಾಂಜಿಗೆ ಈಗ ಮತ್ತೆ ಕಾಫಿ ಜ್ಞಾಪಕ ಆಯ್ತೇನೋ ಅಂತ ತನ್ನಲ್ಲೇ ಹೇಳ್ಕೊಂಡಿದ್ಲು. ಹಾಗೆ ಅಭಿರಾಮ್ ಮುಖವನ್ನು ನೋಡ್ತಾ, ಸರ್ ಆಗಲೇ ತಂದಿದ್ದೆ, ನೀವು ಕಾಣೆ ಆಗಿದ್ರಿ, ಈಗ ತಣ್ಣಗಾಗಿರುತ್ತೆ, ಹಾಟ್ ಕಾಫಿ ಹೋಗಿ ಕೋಲ್ಡ್ ಕಾಫಿ ಆಗುತ್ತೆ, ಅದನ್ನೇ ತೊಗೊಂಡು ಬರಲ್ಲ ಸರ್ ಎಂದವಳ ಮಾತಲ್ಲಿ ವ್ಯಂಗ್ಯವಿತ್ತು. ನನಗೆ ಈಗ ಕೋಲ್ಡ್ ಕಾಫಿ ಕುಡಿಯೋ ಮೂಡಿಲ್ಲ, ಹೋಗಿ ಮತ್ತೊಮ್ಮೆ ಫ್ರೆಶ್ ಆಗಿ ಒಳ್ಳೆ ಸ್ಟ್ರಾಂಗ್ ಕಾಫಿನ ನೀವೇ ಮಾಡ್ಕೊಂಡು ಬನ್ನಿ ಹೋಗಿ ಎಂದು ಅಭಿರಾಮ್ ಅವಳನ್ನು ಗದರಿ ಕಳುಹಿಸಿದ್ದ. ಅಭಿರಾಮ್ ಮಾತಿಗೆ ವಿನುತಾ ಒಮ್ಮೆ ಅವನನ್ನು ಕೆಕ್ಕರಿಸಿ ನೋಡಿಕೊಂಡು ವ್ಯಂಗ್ಯವಾಗಿ ನಕ್ಕು ಹೋಗಿದ್ಲು.
ಫ್ರೆಶ್ ಆಗಿರೋ ಕಾಫಿ, ಸ್ಟ್ರಾಂಗ್ ಕಾಫಿ ಬೇಕಾ ನಿಂಗೆ ಮಗನೇ? ಮಾಡ್ತೀನಿರು. ಇನ್ನು ಜನ್ಮದಲ್ಲಿ ನನ್ನ ಹತ್ರ ಕಾಫಿ ಕೇಳಬಾರ್ದಿನ್ನು. ಹಾಗೆ ಮಾಡದೇ ಇದ್ದರೆ ನನ್ನ ಹೆಸರು ವಿನುತಾನೇ ಅಲ್ಲ ಅಂತ ಹೇಳ್ಕೊಂಡು ಹೊರಗೆ ಬಂದ ಹುಡುಗಿ ಮೈಥಿಲಿಯನ್ನೇ ಹಿಂಬಾಲಿಸಿ ಮನಸ್ಸಲ್ಲೇ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಕಾಲೇಜ್ ಕ್ಯಾಂಟೀನ್ ಬಳಿ ಓಡಿದ್ಲು. ತರಲೆ ಸ್ವಭಾವದ ಅಭಿರಾಮ್ ವಿನುತಾ ಹತ್ರ ಕೇಳಿದ್ದು 1 ಕಪ್ ಕಾಫಿ. ಇದಕ್ಕೆ ಇವಳು ತಾನೇನೂ ಕಡಿಮೆ ಇಲ್ಲ ಅನ್ನೋಗೆ ಮನಸ್ಸಲ್ಲೇ ಏನೇನೋ ಪ್ಲ್ಯಾನ್ ಮಾಡ್ಕೊತ ಹೋಗಿದ್ದಾಳೆ. ಅಭಿರಾಮ್ಗೆ ಅವ್ನು ಕೇಳಿದ ಹಾಗೆ ನೆಟ್ಟಿಗೆ ಕಾಫಿಯನ್ನೇ ಮಾಡ್ಕೊಂಡು ಬಂದು ಕೊಡ್ತಾಳಾ ಅಥವಾ ಬೇರೆ ಇನ್ನೇನಾದರೂ ಸಿಗುತ್ತಾ? ಎಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.